ಗುರುವೆ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಕರಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ನೋಡಿ ಗುರುವೆ, RBI ನಲ್ಲಿ ಯಂಗ್ ಪ್ರೊಫೆಷನಲ್ ಹುದ್ದೆಗಳಿಗೆ ನೇಮಕಾತಿ ಕಾಲ್ ಮಾಡಿದ್ದಾರೆ. ಸೊ ಇದರಲ್ಲಿ 12 ಕೆಟಗರಿಯಲ್ಲಿ ಅಂದ್ರೆ 12 ಜಾಬ್ ಏರಿಯಾಗಳಲ್ಲಿ ನಿಮಗೆ ನೇಮಕಾತಿ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಯಾವ ರೀತಿ ಅಪ್ಲೈ ಮಾಡಬೇಕು, ಏನ್ ಪ್ರೊಸೀಜರು, ಏನ್ ಡಾಕ್ಯುಮೆಂಟ್ಸ್ ಬೇಕು, ಏನೇನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ, ಇದೆಲ್ಲದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಇದೇ ರೀತಿ ಕೆರಿಯರ್ ರಿಲೇಟೆಡ್ ಆಗಿ, ಜಾಬ್ ರಿಲೇಟೆಡ್ ಆಗಿರಲಿ ಕಂಟೆಂಟ್ ಬೇಕಾದಲ್ಲಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಮುಂಬೈನ ವಿವಿಧ ಸೆಂಟ್ರಲ್ ಆಫೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ 12 ಯಂಗ್ ಪ್ರೊಫೆಷನಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ಇದು ಪ್ರಾರಂಭದಲ್ಲಿ 3 ವರ್ಷ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಡೆಯುತ್ತೆ. ನಂತರ 5 ವರ್ಷದವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡಬಹುದು. ಸೊ ಆಸಕ್ತ ಮತ್ತು ಅರ್ಹ ವಿದ್ಯಾರ್ಥಿಗಳು ಜುಲೈ 6, 2026 ಇದರೊಳಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ಸೊ ಇಂಪಾರ್ಟೆಂಟ್ ಏನಂದ್ರೆ ಜುಲೈ 6 ಲಾಸ್ಟ್ ಡೇಟ್ ಇದೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಎಷ್ಟು ಹುದ್ದೆಗಳು ಅಂತ ನೋಡೋದಾದ್ರೆ ನೋಡಿ, ಒಟ್ಟು 12 ಹುದ್ದೆಗಳಿವೆ. ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ 12 ಹುದ್ದೆಗಳಿವೆ. ಆಮೇಲೆ ವೇತನ ಏನಂತ ನೋಡೋದಾದ್ರೆ ನೋಡಿ, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1.5 ಲಕ್ಷ ಸ್ಟೈಫಂಡ್ ಸಿಗುತ್ತೆ ಅವರಿಗೆ. 1.5 ಲಕ್ಷ ಪ್ರತಿ ತಿಂಗಳಿಗೆ. ಸೊ ಇನ್ನು ವಯೋಮಿತಿ ಅಂದ್ರೆ ವಯಸ್ಸು ಎಷ್ಟಿರ್ಬೇಕು ಅಂತ ನೋಡೋದಾದ್ರೆ ಅಭ್ಯರ್ಥಿಗಳು ಜುಲೈ 6, 2026 ಕನಿಷ್ಠ 21 ವರ್ಷಗಳು ಮತ್ತು ಗರಿಷ್ಠ 30 ವರ್ಷಗಳ ವಯೋಮಿತಿ ಇರಬೇಕು. ಇನ್ನು ಅರ್ಜಿ ಶುಲ್ಕ ಅಂದ್ರೆ ಈ ಅಪ್ಲಿಕೇಶನ್ ಫೀಸ್ ಏನಂತ ನೋಡೋದಾದ್ರೆ ನೋಡಿ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಯಾವುದೇ ರೀತಿಯಾದಂತಹ ಶುಲ್ಕ ಇಲ್ಲ. ಸೊ ಇನ್ನು ನೋ ಅಪ್ಲಿಕೇಶನ್ ಫೀ. ಸೊ ಇದು ಒಳ್ಳೆ ಅಪರ್ಚುನಿಟಿ. ಯಾರ್ಯಾರು ಈಗ ಗ್ರಾಜುಯೇಷನ್ ಮುಗಿಸಿದಾರೋ ಅಥವಾ ಕೆಲವೊಬ್ರು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿರ್ತಾರೋ, ಸೊ ಅಂಥವ್ರಿಗೆಲ್ಲ ಇದು ಒಳ್ಳೆ ಅಪರ್ಚುನಿಟಿ. ಯಾಕಂದ್ರೆ ಅಪ್ಲಿಕೇಶನ್ ಫೀಸ್ ಏನೂ ಇಲ್ಲ. ನೀವು ಒಂದು ಟ್ರೈ ಕೊಡ್ಬೋದು, ಅಪ್ಲೈ ಮಾಡೋದು. ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಂತ ನೋಡೋದಾದ್ರೆ ನೋಡಿ, ಇಲ್ಲಿ ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಶನ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಫೈನಾನ್ಸ್, ಪಬ್ಲಿಕ್ ಪಾಲಿಸಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಆಪರೇಷನ್ಸ್ ರಿಸರ್ಚ್, ಫಿಸಿಕ್ಸ್. ಸೊ ಇದೇ ರೀತಿಯ ಮತ್ತು ಇದರ ರಿಲೇಟೆಡ್ ಯಾವುದೇ ಕ್ಷೇತ್ರಗಳಲ್ಲಾಗಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಅಥವಾ ಕೆಲವೊಂದಿಷ್ಟು ಹುದ್ದೆಗಳಿವೆ. ಅಂದ್ರೆ ಕೆಲವೊಂದಿಷ್ಟು 12 ಕೆಟಗರಿ ಏನಂತ ನಾನು ಹೇಳಿದ್ನಲ್ಲ, ಆ 12ರಲ್ಲಿ ಕೆಲವೊಂದಿಷ್ಟುಗಳಿಗೆ BTech ಅಥವಾ CA ಆಗಿದ್ರು ಅವರು ಅರ್ಜಿ ಸಲ್ಲಿಸಬಹುದು. ಸೊ ವೆಲ್ ರೆಕಗ್ನೈಸ್ಡ್ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಆಗಿರ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ರೆಕಗ್ನೈಸ್ಡ್ ಆಗಿರುವಂತ ಅದು ಒಂದು ಯೂನಿವರ್ಸಿಟಿ ಅಥವಾ ಒಂದು ಕಾಲೇಜ್ ಸಂಸ್ಥೆ ಆಗಿರ್ಬೇಕು. ಅಲ್ಲಿ ನೀವು ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಕಂಪ್ಲೀಟ್ ಆಗಿರ್ಬೇಕು ನಿಮ್ದು. ಇನ್ನು ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಏನಂತ ನೋಡೋದಾದ್ರೆ ಅಧಿಕೃತ ಅಧಿಸೂಚನೆಯಲ್ಲಿ ನೇರ ನೇಮಕಾತಿ ಅಥವಾ ಸಂದರ್ಶನ ಕುರಿತು ಅಷ್ಟು ಸ್ಪಷ್ಟವಾಗಿ ಏನು ಮಾಹಿತಿ ನೀಡಿಲ್ಲ. ಬಟ್ ನೀವು ಎಲ್ಲೇ ಗೂಗಲ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡೋದಾದ್ರೆ ಇದರಲ್ಲಿ ಏನಂದ್ರೆ ಒಂದು ನಿಮ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಅವರ ಅಪ್ಲಿಕೇಶನ್ ಸ್ಕ್ರೀನ್ ಮಾಡಿ ಅವರನ್ನ ಆಯ್ಕೆ ಮಾಡಿ ಅವರನ್ನ ಕರೀತಾರೆ ಅಂತ ಪ್ರೊಸೀಜರ್ ಇದೆ. ಜಾಸ್ತಿ ಅಂದ್ರೆ ಒಂದು ಇಂಟರ್ವ್ಯೂ ಒಂದು ನಿಮಗೆ ಇರ್ಬೋದು ಅಲ್ಲಿ. ಅವ್ರಿಗೆ ಅಂದ್ರೆ ಮತ್ತೊಂದು ನಿಮ್ದು ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದ್ಮೇಲೆ ಒಂದು ಇಂಟರ್ವ್ಯೂ ಒಂದು ಕಂಡಕ್ಟ್ ಮಾಡ್ಬೋದು. ಮುಖ್ಯ ದಿನಾಂಕಗಳು ಅಂದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಏನಂತ ನೀವು ನೋಡೋದಾದ್ರೆ ನೋಟಿಫಿಕೇಶನ್ ಆಗಿರೋದು 15/6/2026. ಬಟ್ ಅಪ್ಲಿಕೇಶನ್ ಡೆಡ್ ಲೈನ್ ಬಂದು 6/7/2026. ಆಮೇಲೆ ಇದ್ರ ಟೆಂಟೇಟಿವ್ ಜಾಯ್ನಿಂಗ್ ಡೇಟ್ ಬಂದ್ಬಿಟ್ಟು ಆಗಸ್ಟ್ ಅಥವಾ ಅಕ್ಟೋಬರ್ ನಲ್ಲಿ. ಈ ರೇಂಜ್ ನಲ್ಲಿ ಆಗಸ್ಟ್ ಇಂದ ಅಕ್ಟೋಬರ್ ನಲ್ಲಿ ಯಾವ್ದು ಬೇಕಿದ್ರು ಜಾಯ್ನಿಂಗ್ ಆಗ್ಬೋದು. ಸೊ ನೀವು ನಾನು ನೋಡಿ ಯಾಕೆ ಈಗ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ 15 ಕಲೆ ಅಪ್ಲಿಕೇಶನ್ ಎಷ್ಟೊಂದು ಜನ ನೋಡಿರ್ಲೂಬಹುದು, ಅವಾಗ ಬಂದಾಗ ಇನ್ನೂ ಟೈಮ್ ಇದೆ ಅಂತ. ಸೊ ಈಗ ಅಲ್ಲೇ ಡೆಡ್ ಲೈನ್ ಹತ್ರ ಬರ್ತಿದೆ, ಯಾರ್ಯಾರು ಮಿಸ್ ಮಾಡ್ಕೊಂಡಿರ್ತೀರಾ ಅವರು ಅಪ್ಲೈ ಮಾಡಿ ಅಂತ. ಸೊ ಇನ್ನು 12 ಡಿಫ್ರೆಂಟ್ ಜಾಬ್ ಏರಿಯಾಸ್ ಯಾವುದು ಅಂತ ನೋಡೋದಾದ್ರೆ ನೋಡಿ, ಸೈಬರ್ ಸೆಕ್ಯೂರಿಟಿ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಿಸ್ಕ್, ಪಾಲಿಸಿ ಅನಾಲಿಟಿಕ್ಸ್, ಕ್ಲೈಮೇಟ್ ಚೇಂಜ್ ರಿಸ್ಕ್ ಅಂಡ್ ಸಸ್ಟೈನಬಲ್ ಫೈನಾನ್ಸ್, credit risk analytics and regulatory policy, payment ecosystem, policy and research in domestic and cross-border payment systems, policy and research, artificial intelligence, quantum technology, data analysis, ಆಮೇಲೆ ಫೈನಾನ್ಷಿಯಲ್ ಮಾರ್ಕೆಟ್ಸ್, ಡೇಟಾ ಅನಾಲಿಟಿಕ್ಸ್ ಅಂಡ್ ಪಾಲಿಸಿ ರಿಸರ್ಚ್. ಸೊ ಈ 12 ಜಾಬ್ ಏರಿಯಾಸ್ಗಳು ಇದೆ ನಿಮ್ಮಲ್ಲಿ. ಒಂದು ಇಂಪಾರ್ಟೆಂಟ್ ಏನಂದ್ರೆ ಅಧಿಸೂಚನೆಯಲ್ಲಿ ಅಂದ್ರೆ ಈ ನೋಟಿಫಿಕೇಶನ್ ಅಲ್ಲಿ
ನಿಮ್ಗೆ ಈ 12 ಏನ್ ಜಾಬ್ ಏರಿಯಾಸ್ ಇದೆಯಲ್ಲ, ಪರ್ಟಿಕ್ಯುಲರ್ಲಿ ಪ್ರತಿಯೊಂದು ಜಾಬ್ ಏರಿಯಾಸ್ಗೂ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಅದನ್ನ ಸಪ್ರೇಟ್ ಆಗಿ ಮೆನ್ಷನ್ ಮಾಡ್ತೇವೆ. ಸೊ ನೀವು ಅದನ್ನ ಅಧಿಸೂಚನೆಯಲ್ಲಿ ಅಂದ್ರೆ ನೋಟಿಫಿಕೇಶನ್ ಅಲ್ಲಿ ನೀವು ಒಂದ್ಸಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನೀವೇನು ನಿಮ್ದೇನು ಕ್ವಾಲಿಫಿಕೇಶನ್ ಇದೆ ಅದಕ್ಕೆ ಮ್ಯಾಚ್ ಆಗೋ ಯಾವ್ದು ಜಾಬ್ ಏರಿಯಾ ಇದೆ ನೀವು ಅದಕ್ಕೆ ಅಷ್ಟೇ ಅಪ್ಲೈ ಮಾಡ್ಬೇಕಾಗುತ್ತೆ. ಆಮೇಲೆ ಅಗತ್ಯ ದಾಖಲೆಗಳು ಏನು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಸೊ ನೀವು ಏನು ನೋಟಿಫಿಕೇಶನ್ ನೋಡ್ತಿರಲ್ಲ ಆ ನೋಟಿಫಿಕೇಶನ್ ಕೊನೆಯಲ್ಲಿ ಅನೆಕ್ಸ್ಟರ್ 4 ಅಂತ ಇದೆ, ಅದೇ ಅಪ್ಲಿಕೇಶನ್ ಫಾರ್ಮ್. ಸೊ ಅದನ್ನ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ, ಅಂದ್ರೆ ಪ್ರಿಂಟ್ಔಟ್ ತಗೊಂಡು ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ನೀವೇನು ಕ್ವಾಲಿಫಿಕೇಶನ್ ನೀವೇನು ಕ್ಲೇಮ್ ಮಾಡಿದ್ರಲ್ಲ ನಿಮ್ದು ಆಗಿದೆ ಅಂತ ಅದ್ರದ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ನೀವು ಅದ್ರ ರಿಲೇಟೆಡ್ ಏನೇನು ಅಡಿಷನಲ್ ಕೋರ್ಸ್ ಅಥವಾ ಸರ್ಟಿಫಿಕೇಶನ್ ಅಥವಾ ಎಕ್ಸ್ಪೀರಿಯನ್ಸ್ ಏನಿದೆ ಅದ್ರದ್ದು ಮಾಹಿತಿ ಅಥವಾ ಅದಕ್ಕೊಂದು ಡಾಕ್ಯುಮೆಂಟೇಶನ್ ಇರಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತ ನೋಡೋದಾದ್ರೆ, ಮೊದಲಿಗೆ ಅಧಿಕೃತ ಅಧಿಸೂಚನೆಯಲ್ಲಿ ನೀಡಲಾದ ಅನೆಕ್ಸ್ಟರ್ 4 ನಲ್ಲಿ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ನಮೂನೆಯನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಸ್ಕ್ಯಾನ್ ಮಾಡಿ ರೆಡಿ ಮಾಡ್ಕೋಬೇಕು. ಅಂದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ದು ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು, ಜೊತೆಗೆ ನಿಮ್ದೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದನ್ನ ಅಟ್ಯಾಚ್ ಮಾಡ್ಬೇಕು ಅದ್ರ ಜೊತೆಗೆ. ಇನ್ನು ಭರ್ತಿ ಮಾಡಿದ ಅರ್ಜಿ ಸ್ಕ್ಯಾನ್ ಮಾಡಿ ಅದ ಅರ್ಜಿನೆಲ್ಲ ನೀವು ಸ್ಕ್ಯಾನ್ ಮಾಡಾದ್ಮೇಲೆ ಇಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಇಮೇಲ್ ವಿಳಾಸ ಮತ್ತು ಇತರ ವಿವರಗಳಿಗೆ ನೀವು ಅಧಿಸೂಚನೆಯಲ್ಲಿ ಪೂರ್ತಿಯಾಗಿ ಓದಿ, ಅಂದ್ರೆ ಯಾವ ಇಮೇಲಿಗೆ ಸೆಂಡ್ ಮಾಡಬೇಕು ಅಂತ ನೀವು ಅಧಿಸೂಚನೆಯಲ್ಲಿ ನೋಡಬೇಕಾಗುತ್ತೆ. ಅಲ್ಲೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೋಟಿಫಿಕೇಶನ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಜೊತೆಗೆ ಯಾವ ಇಮೇಲ್ ಕಳಿಸ್ಬೇಕು ಅಂತ ಆ ಇಮೇಲ್ ಅಡ್ರೆಸ್ನು ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಇನ್ನು ಅಭ್ಯರ್ಥಿಗಳಿಗೆ ಸಲಹೆಗಳು ಅಥವಾ ಏನ್ ಟಿಪ್ಸ್ ಅಂತ ನಾವು ಇಲ್ಲಿ ನೋಡೋದಾದ್ರೆ, ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯಲ್ಲಿ ಕಡ್ಡಾಯವಾಗಿ ಸಂಪೂರ್ಣವಾಗಿ ಓದಬೇಕು. ಇದು ಇದಕ್ಕಂತಲ್ಲ, ನೀವು ಪ್ರೈವೇಟ್ ಜಾಬ್ಸ್ಗೆ ಅಪ್ಲೈ ಮಾಡ್ಬೇಕಾರೆ ಅವಾಗ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತಾರೆ. ಈಗ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಅಂದ್ರೆ ನೋಟಿಫಿಕೇಶನ್ಸ್ ಓದ್ಬೇಕು, ಕರೆಕ್ಟಾಗಿ ಓದಬೇಕಾಗುತ್ತೆ. ಸೊ ನೀವು ಸಹಿತ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ಕರೆಕ್ಟಾಗಿ ಒಂದ್ಸಲ ನೀವು ಓದಿ. ಆಮೇಲೆ ನಿಮ್ಮ ಅರ್ಹತೆಗೆ ಅನುಗುಣವಾಗಿ ಸರಿಯಾದ ಹುದ್ದೆಗೆ ಅರ್ಜಿ ಸಲ್ಲಿಸಿ. ಸೊ ನಿಮ್ ನೋಟಿಫಿಕೇಶನ್ ಓದಿದಾಗ ಏನಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ಗೆ ಯಾವ್ದು ಸೂಕ್ತವಾದ ಒಂದು ಹುದ್ದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಅದನ್ನ ಆ ಜಾಬ್ ಏರಿಯಾನ ಚೂಸ್ ಮಾಡ್ಬೇಕಾಗುತ್ತೆ. ಇನ್ನು ಅರ್ಜಿ ನಮೂನೆಯನ್ನು ಯಾವುದೇ ತಪ್ಪುಗಳಿಲ್ಲದೆ ಸರಿಯಾಗಿ ಭರ್ತಿ ಮಾಡಿ ಸಲ್ಲಿಸಿ. ನೋಡಿ ಇಲ್ಲಿ ನಿಮಗೂ ಅಪ್ಲಿಕೇಶನ್ ಯಾರಿಗೆ ಕಳಿಸಿದ್ರಲ್ಲ ಅವ್ರಿಗೆ ಒಂದೇ ನಡುವೆ ಮೀಡಿಯೇಟರ್ ಯಾವ್ದು ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಷ್ಟೇ. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಮುಖಾಂತರನೇ ಎಲ್ಲ ಗೊತ್ತಾಗೋದು. ಸೊ ಅದನ್ನ ಕರೆಕ್ಟಾಗಿ ತಪ್ಪುಗಳಿಲ್ಲದೆ ಫಿಲ್ ಮಾಡಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ 6, 2026. ಮೊದಲು ಅರ್ಜಿ ಸಲ್ಲಿಸಿ, ಅಂದ್ರೆ ಈ 2020 ನೋಡಿ, ಜುಲೈ 6, 2026 ಇದು ಕೊನೆಯ ದಿನಾಂಕ, ಅದನ್ನ ನೆನ್ಪಿಡ್ಕೊರಿ. ಸೊ ಸ್ನೇಹಿತರೆ, ಇದೇ ರೀತಿ ನಿಮಗೆ ಇನ್ನೂ ಕೆರಿಯರ್ ರಿಲೇಟೆಡ್ ಆಗಿರಲಿ ಅಥವಾ ಜಾಬ್ ರಿಲೇಟೆಡ್ ಆಗಿರಲಿ ವಿಡಿಯೋಸ್ ಬೇಕು ಅಂದಲ್ಲಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ಬಹಳಷ್ಟು ಜನಕ್ಕೆ ಶೇರ್ ಮಾಡಿ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಗ್ರಾಜುಯೇಷನ್ ಮುಗ್ದಿರುತ್ತೆ, ಒಬ್ಬೊಬ್ರು ಅಲ್ಲಿ ಜಾಬ್ ಹುಡುಕ್ತಿರ್ತಾರೆ. ಸೊ ಇದ್ರಲ್ಲಿ ಏನು ಅಪ್ಲಿಕೇಶನ್ ಫೀಸು ಏನೂ ಇಲ್ಲ. ಸೊ ನೀವು ಒಂದು ಟ್ರೈ ಕೊಟ್ಟು ನೋಡ್ಬೋದು. ಅಪ್ಲೈ ಹೆಂಗೆ ಏನು ದುಡ್ಡು ಗಿಡ್ಡು ಏನು ಹೋಗೋದೇನಿಲ್ಲ, ಒಂದ್ಸಲ ಅಪ್ಲೈ ಮಾಡಿ ನೋಡಿ. ಆಯ್ತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆ ಒಂದು ಚಾನ್ಸ್ ತಗೋಬೋದು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಧನ್ಯವಾದಗಳು.